ಈಗಾಗಲೇ ನೋಡಿ ಆ ಗ್ಯಾರಂಟಿ ಸ್ಕೀಮ್ ಹೆಸರಲ್ಲಿ 150 ಕೋಟಿ ಅವ್ರ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ. ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣ 150 ಕೋಟಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಅಧ್ಯಕ್ಷರನ್ನ ಮಾಡಿ ಅನುಷ್ಠಾನ ಮಾಡಕ್ಕೆ ಕೆಲವರಿಗೆಲ್ಲ ಕ್ಯಾಬಿನೆಟ್, ಕೆಲವರಿಗೆಲ್ಲ ಸಂಬಳ 30,000 40,000 150 ಕೋಟಿ ಖರ್ಚು ಬರ್ತಾ ಇದೆ. ಈಗ ಇದೊಂದು ಭಾರತ್ ಜೋಡೋ ಮಾಡಿ ಇದಕ್ಕೆಲ್ಲ 10 ಲಕ್ಷ ಕೊಟ್ರೆ ಮತ್ತೆ ಕಾಂಗ್ರೆಸ್ ಯಾರು ನಿರಾಶ್ರಿತ ಇರ್ತಾರೆ ಆ ನಿರಾಶ್ರಿತರಿಗೆ ಒಂದು ಆಶ್ರಯ ಕೊಡೋ ಸ್ಕೀಮ್ ಇದು. ಭಾರತ್ ಜೋಡೋಗೂ ಸರ್ಕಾರಕ್ಕೂ ಏನ್ ಸಂಬಂಧ ಐತೆ? ಜನರ ಟ್ಯಾಕ್ಸ್ ಪೇಯ್ಡ್ ಹಣ ಇದು. ಸೊ ಅದಕ್ಕೆ ಭಾರತ್ ಜೋಡೋ ಬೇಡ ಅಣ್ಣ, ಡಿ ಕೆ ಅಣ್ಣ, ಕರ್ನಾಟಕ ಜೋಡೋ ಫಸ್ಟ್ ಮಾಡು. ನೀನ್ ಭಾರತ ಆಮೇಲೆ ನೋಡ್ಗಣಿಯ. ಭಾರತ ದೊಡ್ಡದಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿದೆ. ಫಸ್ಟ್ ಕರ್ನಾಟಕದಲ್ಲಿ ಇರೋ ಈ ಸಾಲ 76,000 ಕೋಟಿ ಬಿಲ್ಗಳು ಕೊಡ್ಬೇಕು. ಕಾಂಟ್ರಾಕ್ಟರ್ದು ಸಂಬಳಗಳು ಇವೆಲ್ಲ 76,000 ಕೋಟಿ ಪೆಂಡಿಂಗ್ ಇರೋದು, ಬಾಕಿ ಇರೋವಂಥದ್ದು. ಅದನ್ನ ಕೊಡು, ಅದನ್ನ ಜೋಡಣೆ ಮಾಡು. ಈ ಬಾಕಿಗಳನ್ನ ತೀರಿಸುವಂತ ಜೋಡೋ ಮಾಡಿ ಫಸ್ಟ್. ಆಮೇಲೆ ನೀವು ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಕೊಡುವಂತ ಈ ಭಾರತ್ ಜೋಡೋ ಏನಿದೆ ಅದೊಂದು ನಿರಾಶ್ರಿತರಿಗೆ ಈಗ ಗ್ಯಾರಂಟಿ ಹಣಕ್ಕೆ ಕೊಟ್ಟರೆ ಅದೊಂದು ಸ್ಕೀಮ್ ಅಷ್ಟೇ. ಇದು ಅದರಿಂದ ಮುಂದಿನ ದಿನಗಳಲ್ಲಿ ಇವ್ರು ಏನೇನು ಘೋಷಣೆ ಮಾಡಿದ್ದಾರೆ ನೋಡೋಣ. ಒಂದು 15 ದಿನ, ಒಂದು ತಿಂಗಳು ಟೈಮ್ ಕೊಡೋಣ, ಏನ್ ಮಾಡ್ತಾರೆ ಅನ್ನೋದು ನೋಡಿ ಆಮೇಲೆ ಅದ್ರ ಬಗ್ಗೆ ಅವ್ರು ಹೊಸದಾಗಿ ಘೋಷಣೆ ಮಾಡಿರೋದ್ರ ಬಗ್ಗೆ ನಾವು ರಿಯಾಕ್ಷನ್ ಕೊಡ್ತೀವಿ. ಅಲ್ಲ, ಇಷ್ಟ ದಿನ ಹಂಗಾರೆ ಯುವಕರನ್ನೆಲ್ಲ ಹಾಳು ಮಾಡಿದ್ರ ಸಿದ್ದರಾಮಯ್ಯ? ಇಷ್ಟ ದಿನದ ಯುವಕರ ಗತಿ ಅಧೋಗತಿನ ಹಂಗಾರೆ? ಅಂದ್ರೆ ಸಿದ್ದರಾಮಯ್ಯ ಹಾಳು ಮಾಡಿದ್ರು, ನಾನು ಯುವಕರನ್ನೆಲ್ಲ ಜೋಡಣೆ ಮಾಡ್ತಾ ಇದ್ದೀನಿ ಅಂತನ? ಇದು ನಾನು ಹೇಳ್ದಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪೆನ್ಷನ್ ಕೊಡೋಕೆ ಮಾಡುವಂತ ಸ್ಕೀಮ್ ಅಷ್ಟೇ ಇದು. ಅನ್ಎಂಪ್ಲಾಯ್ಮೆಂಟ್ ಅನ್ನ ಕಾಂಗ್ರೆಸ್ ಪಾರ್ಟಿ ಅನ್ಎಂಪ್ಲಾಯ್ಮೆಂಟ್ ಯಾರು ಇರ್ತಾರ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂತ ಸ್ಕೀಮ್ ಅಷ್ಟೇ ಇದು. ಇದರಿಂದ ಏನು ಉಪಯೋಗ ಆಗ್ತೈತೆ ಅಂತ ನನ್ಗನ್ಸಲ್ಲ. ಅದ್ರ ಬದಲು ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು ನಿನ್ನೆ ಇವತ್ತು ಬಂದಿತ್ತು ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಶಾಲೆಗಳು ಮುರಿದು ಬಿದ್ದೋತಾ ಇದೆ ಅಂತ. ಮಕ್ಕಳು ಒಳಗಡೆಗೆ ಹೋಗಕ್ಕಾಗ್ತಾ ಇಲ್ಲ, ಶಾಲೆ ಒಳಗಡೆಗೆ ಹೋಗಕ್ಕಾಗದ ಪರಿಸ್ಥಿತಿ. ಅಲ್ಲ, ಮಕ್ಕಳನ್ನೇ ಒಳಗಡೆ ಹೋಗಕ್ಕಾಗದ ಇಂತ ಶಾಲೆಗಳ ಇರುವಂತ ನೀವು ಇನ್ನ ಯುವಕರಿಗೆ ಈ ಹಣ ಕೊಟ್ಟು ಮತ್ತೆ ಈ ಹಣ ಪೋಲಾಗೋ ಅಂತದಕ್ಕೆ ಇನ್ನೊಂದು ದಾರಿ ಹುಡುಕ್ತೀರ ಅಷ್ಟೇ. ಫಸ್ಟ್ ಶಾಲೆಗಳನ್ನ ಸರಿ ಮಾಡಿ.